ಪ್ರಿಯ ವೀಕ್ಷಕರೇ, ಮಲ್ಲಮ್ಮನ ಬೆಳವಡಿಯಲ್ಲಿ ರಾಣಿ ಬೆಳವಡಿ ಮಲ್ಲಮ್ಮಳಿಗೆ ಸಂಬಂಧಪಟ್ಟ ಒಂದು ಪ್ರಮುಖ ಹೊಸ ಶಿಲಾಶಾಸನ ಪತ್ತೆಯಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಸೈನಿಕರು ಅಟ್ಟಿಸಿಕೊಂಡು ಹೋದ ಗೋವುಗಳನ್ನು ಬಿಡಿಸಿಕೊಂಡು ಬರುತ್ತಿರುವ ಶಿಲಾಶಾಸನ ಇದೀಗ ಪತ್ತೆಯಾಗಿದೆ. ಸಾಮಾಜಿಕ ಕಾರ್ಯಕರ್ತ ಪ್ರಕಾಶ್ ಅಪ್ಪಣ್ಣ ಹುಂಬಿಯವರ ಮಗಳು ಜೊತೆ ಗ್ರಾಮದ ಹನುಮಂತ ದೇವರಿಗೆ ಹೋದಾಗ 5ನೇ ತರಗತಿಯಲ್ಲಿ ಓದುತ್ತಿರುವ 11 ವರ್ಷದ ಮಗಳು ಲಕ್ಷ್ಮೀ ಹುಂಬಿ ಆ ಶಾಸನವನ್ನ ನೋಡಿ, ಅಪ್ಪಾಜಿ, ಈ ಕಲ್ಲಿನಲ್ಲಿ ಬೆಳವಡಿ ಮಲ್ಲಮ್ಮ ಗೋವುಗಳನ್ನು ಬಿಡಿಸಿಕೊಂಡು ಬರುತ್ತಿರುವ ದೃಶ್ಯವನ್ನ ಕೆತ್ತಲಾಗಿದೆ ನೋಡು ಎಂದು ತೋರಿಸಿದಾಗ ಆವಾಗ ದಿಟ್ಟಿಸಿ ನೋಡಲಾಗಿ ಆ ಶಾಸನದಲ್ಲಿ ರಾಣಿ ಮಲ್ಲಮ್ಮ ಗೋವುಗಳನ್ನು ಬಿಡಿಸಿಕೊಂಡು ಬರುತ್ತಿರುವ ದೃಶ್ಯವು ಕೆತ್ತನೆ ರೂಪದಲ್ಲಿ ಕಂಡುಬಂದಿದೆ. ವೀಕ್ಷಕರೇ, ಇದೇ ಈ ಸಂದರ್ಭದಲ್ಲಿ ಊರಿನ ಹಿರಿಯರ ಗಮನಕ್ಕೆ ತರಲಾಗಿದೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀ ಚಂದ್ರಶೇಖರಯ್ಯ ಕಾರಿಮನಿ ಮಾತನಾಡಿ, ಹನುಮಂತ ದೇವರ ದೇವಸ್ಥಾನದ ಮುಂಭಾಗದಲ್ಲಿ ಇರುವ ಈ ಒಂದು ಶಿಲೆಯನ್ನ ಗ್ರಾಮದ ಜನರು ಭಕ್ತಿಯಿಂದ ಶನಿದೇವನೆಂದು ಪೂಜಿಸತೊಡಗುತ್ತಿದ್ದರು. ಯಾರಿಗೂ ಇದುವರೆಗೆ ಇದು ಮಲ್ಲಮ್ಮನಿಗೆ ಸಂಬಂಧಪಟ್ಟ ಶಿಲಾಶಾಸನ ಎಂಬುದು ಕಂಡಿಲ್ಲ. ಈ ಮಗು ದೇವರಿಗೆ ಬಂದಾಗ ಮಲ್ಲಮ್ಮಳು ಗೋವುಗಳನ್ನು ಬಿಡಿಸಿಕೊಂಡು ಬಂದಿದ್ದಳು ಎಂಬ ವಿಷಯ ಮಗುವಿನ ಮನಸ್ಸಿನಲ್ಲಿರುವುದರಿಂದ ಆ ಮಗು ಸೂಕ್ಷ್ಮವಾಗಿ ಅವಲೋಕಿಸಿ ಅವರ ತಂದೆಗೆ ತಿಳಿಸಿದ್ದಾಳೆ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಬಿಜಿ ದೇಗಾವಿ, ರಾಚಯ್ಯ ಸ್ವಾಮಿಗಳು ರಟ್ಟೆನವರ್, ಶಿಕ್ಷಕರಾದ SM ಕರಿಕಟಿ ಮಾತನಾಡಿ, ಈ ಒಂದು ಶಿಲಾಶಾಸನವನ್ನು ಹೊಸ ಗುಡಿ ನಿರ್ಮಾಣ ಮಾಡುವಾಗ ನಾವು ಈ ಕಲ್ಲನ್ನು ಒಂದು ಕಟ್ಟೆ ನಿರ್ಮಾಣ ಮಾಡಿ ಅದರಲ್ಲಿ ಪ್ರತಿಷ್ಠಾಪನೆ ಮಾಡಿದೆವು. ಆದರೆ ಇದು ಮಲ್ಲಮ್ಮನಿಗೆ ಸಂಬಂಧಪಟ್ಟದ್ದು ಎಂಬುದು ನಮಗೂ ಗೊತ್ತಿರಲಿಲ್ಲ ಎಂದರು. ಮಗುವಿಗೆ ಗ್ರಾಮಸ್ಥರಿಂದ ಗಿರಿಮಲ್ಲಪ್ಪ ಬಳಗಾರ್, ಡಾಕ್ಟರ್ DY ಗರ್ಗದ್ ಮಾತನಾಡಿ, ಲಕ್ಷ್ಮೀ ಹುಂಬಿ ಅವರ ತಂದೆ ಮಲ್ಲಮ್ಮಳ ಅಭಿಮಾನಿ. ಅವರ ಮಗಳು ದೇವಸ್ಥಾನದ ಮುಂಭಾಗದಲ್ಲಿರುವ ಮಲ್ಲಮ್ಮಳ ಶಿಲೆಯನ್ನ ಮಲ್ಲಮ್ಮನ ಆಶೀರ್ವಾದ ಇರುವುದರಿಂದ ಈ ಮಗುವಿನ ಕಣ್ಣಿಗೆ ಕಾಣಿಸಿಕೊಂಡಿದೆ ಎಂದು ಹೇಳಿದರು. ಈರಪ್ಪ ಶೀಲವಂತರ್, ಪ್ರಕಾಶ್ ಬಳಿಗಾರ್, ಶಂಕರಯ್ಯ ಹಿರೇಮಠ್ ಮಾತನಾಡುತ್ತಾ, ಲಕ್ಷ್ಮೀ ಹುಂಬಿ ಅವರ ತಂದೆಯು ಹಾಗೂ ಅವರ ಮನೆತನದ ಮಲ್ಲಮ್ಮನ ಬಗ್ಗೆ ಅಪಾರವಾದಂತಹ ಒಂದು ಗೌರವ ಹೊಂದಿದೆ. ಆ ಕಾರಣಕ್ಕಾಗಿ ಮಲ್ಲಮ್ಮ ತಾಯಿ ಮಗುವಿನ ಮನಸ್ಸಿನಲ್ಲಿ ಬಂದು ಆ ಶಿಲೆಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ ಎಂದರು. ಸಂಗಯ್ಯ ಚಚಡಿ, ಸಾಮಾಜಿಕ ಕಾರ್ಯಕರ್ತ ಪ್ರಕಾಶ್ ಅಪ್ಪಣ್ಣ ಹುಂಬಿ, ದುಂಡಪ್ಪ ಗೋದಳ್ಳಿ, ಮಲ್ಲಿಕಾರ್ಜುನ್ ಹುಂಬಿ ಎಲ್ಲರೂ ಸೇರಿ ಲಕ್ಷ್ಮೀ ಪ್ರಕಾಶ್ ಹುಂಬಿ ಇವಳನ್ನ ಗ್ರಾಮಸ್ಥರು ಪರವಾಗಿ ಸತ್ಕರಿಸಿ ಸಿಹಿ ಹಂಚಲಾಯಿತು. ಏನೋ ಇರ್ಬೇಕು ಬಿಡಪ್ಪ, ಒಂದು ಮೂರ್ತಿ ಹನುಮಂತರ ಗುಡಿಯಾಗ ತೆಗೆದಿಟ್ಟಾರದನ್ನ ಅಂತ ಏಕೆ ಅನ್ಕೊಂತ ಹೋಗಿದ್ದೀವಿ. ಆದ್ರೆ ಮಲ್ಲಮ್ಮ ತಾಯಿ ಮತ್ತೊಮ್ಮೆ ಕುಮಾರಿ ಲಕ್ಷ್ಮೀ ಹುಂಬಿ ನೋಡುವ ಮುಖಾಂತರವಾಗಿ ಯಾರು ಕಂಡಿದ್ರು ಮತ್ತು ಆ ಮಹಿಳೆಯರ ಪಾತ್ರನ ಯಶಸ್ವಿ ಆಗ್ತದ್ರಾಗ ಅದಕ್ಕೆ ಮಹಿಳಾಮಣಿಯಾದ ಮಲ್ಲಮ್ಮ ರಾಣಿ ಹೇಗೆ ಒಂದು ಮಹಿಳೆಯರ ಅಭಿವೃದ್ಧಿಗೆ ಪಾತ್ರಗಳು ತನ್ನ ಇತಿಹಾಸದ ಒಂದು ಗರ್ಭದಲ್ಲಿರುವಂಥ ತನ್ನ ಇತಿಹಾಸವನ್ನು ಮತ್ತೆ ಹೊರಹಾಕಲು ಈ ಶಿಲಾಶಾಸನವನ್ನು ಕೂಡ ಆ ಕುಮಾರಿ ನೋಡುವುದರ ಮುಖಾಂತರವಾಗಿ ಮತ್ತು ನಮ್ಮ ನೆದರಿಗೆ ಬಂತು. ಇದನ್ನು ನಾವುಗಳೆಲ್ಲ ಕೂಡಿಕೊಂಡು ರಕ್ಷಿಸೋಣ, ಸ್ಮಾರಕ ರಕ್ಷಕರನ್ನಾಗಿ ಮಾಡೋಣ ಅಂತ ಹೇಳ್ತಾ ನಾನು ಯಾರು ಮಾತು ಮುಗಿಸ್ತೇನೆ. ಈ ಒಂದು ಹನುಮಂತೇವ್ರ ಗುಡಿ ಜೀರ್ಣೋದ್ಧಾರ ಮಾಡುವಾಗ ಈ ಒಂದು ಕಲ್ಲು ಸಿಕ್ತು. ಆದರೆ ಏನು ಈ ಹನುಮಂತೇವ್ರ ಸಂಬಂಧಪಟ್ಟದ್ದು ಇದು ಹಿಂದಿಂದ ಅನ್ನೋದು ಯಾರಿಗೂ ಗೊತ್ತಾಗದೆ ಹಾಗೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವನ್ನ ಪೂಜೆ ಮಾಡ್ಕೊತ ಇಲ್ಲಿವರೆಗೆ ಬಂದಿದ್ದೆವು. ಈಗ ಇವ್ರು ಹೇಳಿದಂಗೆ ಹೆಂಗೆ ನಮ್ಮ ಮಲ್ಲಮ್ಮ ತಾಯಿ ಒಂದು ಮಹಿಳೆಯರ ಅಭಿವೃದ್ಧಿಗೆ ಆಗಿನ ಕಾಲದಿಂದಲೂ ಮಹಿಳೆಯರ ಅಭಿವೃದ್ಧಿಗೆ ಒಂದು ಒತ್ತು ಕೊಟ್ಟಿದ್ದಾವೆ. ಮಹಿಳೆಯರ ಒಂದು ಈಗಿನ ಜಾಗತಿಕ ಇದಕ್ಕೂ ಆಕೆ ಮಾದರಿ ಮಲ್ಲಮ್ಮ. ಇದು ಮಹಿಳೆಯರ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಆ ತಾಯಿಯ ಒಂದು ಕೊಡುಗೆ ಭಾಳ ಇದೆ. ಯಾಕಂದರೆ ಆಗಿನ ಕಾಲದಲ್ಲಿ 2000 ಸೈನಿಕರನ್ನು ತರಬೇತಿ, ಮಹಿಳಾ ಸೈನಿಕರ ತರಬೇತಿ ಕೊಟ್ಟಿಲ್ಲ, ಸಾಮಾನ್ಯ ವಿಷಯವಲ್ಲ. ಅದಕ್ಕೆ ಇವತ್ತಿನ ದಿನ ಆ ಒಂದು ನಮಗೆ ಶಿಲಾಶಾಸನ ಸಿಕ್ಕಿದೆ. ಅಂದರೆ ಮರಾಠರು ಏನು ಗೋವುಗಳನ್ನ ಕರ್ಕೊಂಡು ಹೋಗ್ತಾರೆ ಅದನ್ನು ಬಿಡಿಸ್ಕೊಂಡು ಬರುವಂಥ ಒಂದು ಚಿತ್ರಣ ಆ ಶಿಲಾಶಾಸನ ಮೇಲಿದೆ. ನಿಜವಾಗಿ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ಅಂಥ ಒಂದು ಶಾಸನ ನಮ್ಗೆ ಸಿಕ್ಕು ನಮ್ಮ ಮಲ್ಲಮ್ಮ ತಾಯಿಯ ಒಂದು ಗೌರವ ಹೆಚ್ಚಾಗಲೇನು ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದನ್ನು ಈ ಒಂದು ಕುಮಾರಿ ಲಕ್ಷ್ಮೀ ಹುಂಬಿ ಅದು ಇಷ್ಟು ಜನ ನೋಡಿರೋ ಯಾರಿಗೂ ಕಂಡು ಬಿದ್ದಿಲ್ಲ. ಆ ಮಗುವಿಗೆ ಅದು ಬಿದ್ದಿದೆ ಅಂದರೆ, ಅದು ಹೆಣ್ಣು ಮಗುವಿಗೆ ಬಿದ್ದಿದೆ ಅಂದರೆ ತಾಯಿ ಲಕ್ಷ್ಮೀ ಹುಂಬಿಯವರು ನೋಡಿರ್ತಕ್ಕಂಥ ಆ ಮಲ್ಲಮ್ಮ ತಾಯಿಯನ್ನು ಅವಳಲ್ಲಿ ಬಂದು ಆ ಒಂದು ವಿಚಾರವನ್ನು ನಿಮ್ಮೆಲ್ಲರಿಗೂ ಹಂಚಿಕೊಂಡಿರ್ತಾರೆ. ಅವಳಿಗೂ ನಾವು ಧನ್ಯವಾದಗಳನ್ನು ತಿಳಿಸಲು ಇಲ್ಲೆಲ್ಲರೂ ಹಿರಿಯರು ಕೂಡಿರ್ತೀವಿ. ನಮ್ಮಲ್ಲಿ ಎಲ್ಲ ಏನಪ್ಪ ಅಂತಂದ್ರೆ ಬೆಳವಣಿಗೆ ನಾಗರಿಕರಲ್ಲಿ ಪ್ರಭಾವಗೊಂಡೈತೆ ಶಕ್ತಿ. ಅದಕ್ಕೆ ಭಕ್ತಿಯಲ್ಲಿ ಶಕ್ತಿ ಇದೆ ಅನ್ನತಕ್ಕಂಥ ದಾರಿಯನ್ನು, ಶಕ್ತಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಲಕ್ಷ್ಮೀ ಹುಂಬಿಯವರು ಏನಪ್ಪ ಅಂತಂದ್ರೆ ಭಕ್ತಿಯಿಂದ ಆಂಜನೇಯ ದೇವರಿಗೆ ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವಳ ಭಕ್ತಿ ಏನು ಸಮರ್ಪಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲೊಂದು ಶಿಲಾಶಾಸನಕ್ಕೆ ಆ ಭಕ್ತಿಯನ್ನು ಸಮರ್ಪಣೆಯನ್ನು ಮಾಡಿದಾಗ ಇಲ್ಲಿ ಏನಪ್ಪ ಅಂತಂತಂದ್ರೆ ಮಲ್ಲಮ್ಮನ ಮೇಲೆ ಅವರ ಮನೆತನನ ಅಷ್ಟು ಭಕ್ತಿಯಿಂದ ನಡ್ಕೊಂತ ಬಂದಿರ್ತೈತಿ. ಆ ಭಕ್ತಿಯ ಶಕ್ತಿಯ ಪ್ರಭಾವದ ಮೇರೆಗೆ ಏನಪ್ಪ ಅಂತಂತಂದ್ರೆ ಮಲ್ಲಮ್ಮನ ನಾಡಿನಾದ್ಯಂತ, ಜಿಲ್ಲೆಯಾದಂಥ ಎಲ್ಲ ಕಡೆ ಏನಪ್ಪ ಅಂತಂತಂದ್ರೆ ಮಲ್ಲಮ್ಮನ ಕೀರ್ತಿ ಪಸರಿಸಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಗುರು ಹಿರಿಯರಿಗೆ ಹೇಳಿ ನನ್ನ ನಮಸ್ಕಾರಗಳು. ನನಗೆ 11 ದಿನ ಆಂಜನೇಯನ ಗುಡಿಗೆ ಹೋಗಬೇಕೆಂದು ಹೇಳಿದರು. ಆದ ಕಾರಣ ನಾನು ದಿನ ಉಡಿ
ಆಂಜನೇಯಗೆ ಬೆಳಗ್ಗೆ ಬರುತ್ತಿದ್ನಿ. 5ನೇ ದಿನ ನಾನು ಆಂಜನೇಯನ ಗುಡಿಗೆ ಬಂದಾಗ ಈ ಕಲ್ಲಿನ ರೂಪ ನೋಡಿದ್ದೇನೆ. ಆವಾಗ ನಮಸ್ಕರಿಸುತ್ತಾ ನಮ್ಮ ಪಪ್ಪ ಮನೆಯಲ್ಲಿ ಎಲ್ಲರೂ ಹೇಳುತ್ತಿದ್ದರು, ಮಲ್ಲಮ್ಮನ ಗೋವುಗಳನ್ನು ಬಿಡಿಸಲು ಹೋಗಿದ್ದಳು ಅಂತ. ಆವಾಗ ನಾನು ಇದನ್ನು ನೋಡಿ ಪಪ್ಪಗೆ ಹೇಳಿದ್ನಿ, ಇಲ್ಲಿ ಗೋವುಗಳು ಮತ್ತು ಮಲ್ಲಮ್ಮ ಬಿಡಿಸಿಕೊಂಡು ಹೋಗುವ ಶಾಸನವನ್ನು ಸಿಕ್ಕಿದೆ. ಅದನ್ನು ನೋಡಿ ನಾನು ಪಪ್ಪಗೆ ಹೇಳಿದ್ನಿ. ಆವಾಗ ಇವರು ಬಂದು ನೋಡಿದರು, ಎಲ್ಲರೂ ಹಿರಿಯರು ಅದನ್ನು ನೋಡಿ ಈಗ ಕರೆ ಎಂದು ಹೇಳಿದರು. ಧನ್ಯವಾದಗಳು. ನಾನು ಲಕ್ಷ್ಮೀ ಪ್ರಕಾಶ್ ಹುಂಬಿ, ಮಲ್ಲಮ್ಮನ ಬೆಳವಡಿ. ನಮಸ್ಕಾರ.